Hello guys, welcome back to another new vlog. ಸೊ ಇವತ್ತು ನಾನು ಆರ್ಗ್ಯಾನಿಕ್ ಶುಗರ್ ಕೇನ್ ಜ್ಯೂಸ್ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ನಾವು ಎಲ್ಲಿ ಹೋಗಿದ್ವಿ ಅಂತ ಅಂದರೆ ಶಿರ್ಡಿ ಮತ್ತು ಶನಿದೇವ್ರ ಪ್ರವಾಸಕ್ಕೆ ಹೋಗಿದ್ವಿ. ಆ ಶನಿದೇವ್ರು ಮುಗಿಸ್ಕೊಂಡು ಹೋಗ್ತಿರ್ತೀವಲ್ವ, ಆ ರೂಟಲ್ಲಿ ಈ ಆರ್ಗ್ಯಾನಿಕ್ ಕಬ್ಬಿನ ಜ್ಯೂಸ್ ಯಾವ ರೀತಿಯಾಗಿ ಮಾಡೋದು ಅಂತ ಈ ರೀತಿಯಾಗಿ ಶಾಪ್ಸ್ ಅಲ್ಲಲ್ಲಿ ಇತ್ತು. ಸೊ ನಾವು ಕೂಡ ಹೋಗ್ಬೇಕಾದ್ರೆ ನಮಗೆ ಈ ಶಾಪ್ ಸಿಕ್ತು. ಸೊ ನೋಡೋಣ ಬನ್ನಿ ಯಾವ ರೀತಿಯಾಗಿ ಮಾಡ್ತಾರೆ. ನಾವು ನಾರ್ಮಲಿ ನೋಡಿರ್ತೀವಿ ಯಾವ ರೀತಿ ಅಂದರೆ ಹೊರಗಡೆ ಎಲ್ಲ ಮಷಿನ್ ಇಟ್ಟಿರ್ತಾರೆ, ಆಮೇಲೆ ಅದು ಕರೆಂಟ್ ಮಷಿನ್ ಇಟ್ಟಿರ್ತಾರೆ. ಆ ಕರೆಂಟ್ ಮಷಿನಲ್ಲಿ ಒಂದು ಟಬ್ ಹಾಕಿಬಿಟ್ರೆ ಸೊ ಈ ರೀತಿಯಾಗಿ ಅದು ಜ್ಯೂಸ್ ಬಂದ್ಬಿಡುತ್ತೆ. ಸೊ ಬಟ್ ಇಲ್ಲಿ ನ್ಯಾಚುರಲಾಗಿ ಬೆಲ್ಲ ಕೂಡ ಮಾಡ್ತಾರೆ. ಸೊ ನೋಡ್ಬೋದು ಸ್ಮಾಲ್ ಕೇಕ್ ಥರ ಮಾಡಿಟ್ಟಿದ್ದಾರೆ, ಚಿಕ್ಕದು. ಆಮೇಲೆ ಈ ರೀತಿಯಾಗಿ ದೊಡ್ಡದು ಕೂಡ ಇಟ್ಟಿದ್ದಾರೆ. ಸ್ವಲ್ಪ ಲೈಟಾಗಿ ಟೇಸ್ಟು ಇತ್ತು, ಆಮೇಲೆ ಅಷ್ಟೇನು ಸ್ವೀಟ್ ಇರಲಿಲ್ಲ, ನಾರ್ಮಲ್ ಆಗಿತ್ತು. ಬಿಕಾಸ್ ಇದು ಆರ್ಗ್ಯಾನಿಕ್ ಇತ್ತಲ್ವ. ಕಲರ್ ಕೂಡ ನ್ಯಾಚುರಲ್ ಆಗಿ ಬ್ಲ್ಯಾಕ್ ಇತ್ತು. ಸೊ ಸ್ವಲ್ಪ ಕಾಸ್ಟ್ಲಿ ಇತ್ತು ಅಷ್ಟೇ, ಬಿಕಾಸ್ ಯಾಕಂದರೆ ನ್ಯಾಚುರಲ್ ಬೆಲ್ಲ ಅಲ್ವಾ, ಸೊ ಹಾಗಾಗಿ. ಸೊ ಇನ್ನೊಂದು ಬೆಲ್ಲ ಏನಿರುತ್ತೆ, ರೆಡ್ ಕಲರ್ ಇರುತ್ತೆ, ಅದು ತುಂಬ ಸ್ವೀಟಾಗಿರುತ್ತೆ. ಬಟ್ ಇದು ಆ ರೀತಿ ಇರಲಿಲ್ಲ, ಅಷ್ಟು ಸ್ವೀಟ್ ಇರಲಿಲ್ಲ, ಬಟ್ ಕಲರ್ ಈ ರೀತಿಯಾಗಿತ್ತು. ಸೊ ಆಮೇಲೆ ಇಲ್ಲಿ ಸರೌಂಡಿಂಗ್ ಇನ್ನೊಂದು ಏನು ಇಂಟ್ರೆಸ್ಟಿಂಗ್ ಅಂತ ಅಂದರೆ ಈ ರೀತಿಯಾಗಿ ಎಲ್ಲ ಮಕ್ಕಳಿಗೆ ಆಟ ಆಡೋಕ್ಕೆ ಜೋಕಾಲಿ, ಆಮೇಲೆ ಸೋಫಾ ಸೆಟ್ಟು, ಈ ರೀತಿಯಾಗಿ ಎಲ್ಲ ಎಷ್ಟು ಚೆನ್ನಾಗಿ ಸಿಸ್ಟಮೆಟಿಕ್ಕಾಗಿ ಮಾಡಿದರು. ಸೊ ಅಲ್ಲೇ ಎಷ್ಟೊಂದು ದನ ಕರುಗಳನ್ನು ಕಟ್ಟಿದ್ರು, ಬಿಕಾಸ್ ಅವ್ರದ್ದು ಅಲ್ಲೇ ಮನೆ ಇತ್ತು. ಸೊ ಹೈನುಗಾರಿಕೆ ಕೂಡ ಅವರು ಮಾಡ್ತಿದ್ರು. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಎಲ್ಲ ಸಿಸ್ಟಮೆಟಿಕ್ಕಾಗಿ ಮಾಡಿದ್ದಾರೆ. ವಿಲೇಜ್ ಆದರೂ ಕೂಡ ಸಿಸ್ಟಮೆಟಿಕ್ಕಾಗಿ ದನಗಳಿಗೆ ನೀರು ಕುಡಿಯೋಕ್ಕೆ, ಅದಕ್ಕೆ ಫುಡ್ ಆಗಲಿ ಸಪ್ರೇಟಾಗಿ ಮಾಡಿಟ್ಕೊಂಡಿದ್ದಾರೆ. ನಾವು ಹೊಲದಲ್ಲೆಲ್ಲ ಮಾಡ್ಕೊಡ್ತೀವಲ್ವ, ಆ ರೀತಿಯಾಗಿ ಮಾಡಿದ್ದಾರೆ. ಆಮೇಲೆ ಇದೆಲ್ಲ ಗೆಸ್ಟ್ ಎಲ್ಲ ಬಂದಾಗ, ಈ ಕಸ್ಟಮರ್ಸ್ ಎಲ್ಲ ಬಂದಿರ್ತಾರಲ್ವ, ಮಕ್ಕಳೆಲ್ಲ ಇರ್ತಾರೆ ಆಟ ಆಡೋಕ್ಕೆ, ಈ ರೀತಿಯಾಗಿ ಮಾಡಿದ್ದಾರೆ. ಸೊ ಇವಾಗ ಮೇನ್ ಪ್ರೋಸೆಸ್ ಯಾವ ರೀತಿ ಆಗುತ್ತೆ ನೋಡೋಣ ಬನ್ನಿ. ಸೊ ಇದೆರಡು ಮಧ್ಯದಲ್ಲಿ ಇದು ನಾವು ಕಬ್ಬನ್ನು ತೊಗೊಂಬಂದು ಈ ರೀತಿಯಾಗಿ ಇಡ್ತಾರೆ. ಸೊ ಆವಾಗ ಇದೇನು ಎತ್ತಿರತ್ತಲ್ವ ಅದು ರೌಂಡ್ ಹಾಕುತ್ತೆ. ಸೊ ಇದು ರೌಂಡ್ ಎಷ್ಟು ಸಾಲಿ ರೌಂಡ್ ಹಾಕತ್ತಲ್ವ, ಹಾಗೆ ಸ್ವಲ್ಪ ಅದು ಕಬ್ಬು ನೀಟಾಗಿ ಒಳಗಡೆ ಹೋಗಿ ಅದು ಕಬ್ಬಿನ ಹಾಲು ಬರುತ್ತೆ. ಸೊ ನಾವು ಮಷೀನಲ್ಲಿ ನೋಡಿರ್ತೀವಿ, ಅವ್ರು ಜಸ್ಟ್ ಈ ರೀತಿಯಾಗಿ ಇಟ್ಟ ತಕ್ಷಣ ಅದು ಹೊರಗಡೆ ಹೋಗಿಬಿಟ್ಟು 2 ಸಲ ಸುತ್ತಿ ಹಾಕಿ ಕಬ್ಬಿನ ಹಾಲು ತೆಗೆದುಬಿಡ್ತಾರೆ. ಬಟ್ ಇದು ಆ ರೀತಿ ಅಲ್ಲ, 3-4 ಟೈಮ್ಸ್ ಮಾಡ್ತಾರೆ. ನೋಡ್ಬೋದು ಚೆನ್ನಾಗಿತ್ತು ಇದು ಕೂಡ. ಸೊ ಫೈನಲಾಗಿ ಫುಲ್ ಆಫ್ ಗ್ಲಾಸ್ ಕಬ್ಬಿನ ಹಾಲು ಬಂತು. ಸೊ ಅವರು ಕ್ಲೀನಾಗಿ ಇದನ್ನು ಜರಡಿ ಹಿಡಿದು ಸೋಸ್ತಾ ಇದ್ದಾರೆ. ಸೊ ಇದನ್ನ ಸೋಸ್ಬಿಟ್ಟು ಅವರು ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು ಆಮೇಲೆ ಸಾಲ್ಟ್ ಹಾಕ್ತಿದ್ದಾರೆ, ಇದಕ್ಕಂದರೆ ಟೇಸ್ಟ್ ಬರುತ್ತೆ ಅಂತ. ಬಿಕಾಸ್ ಅವರಲ್ಲಿ ಐಸ್ ಹಾಕ್ತಿರಂಗಿಲ್ಲ, ಇದಷ್ಟೇ ಹಾಕ್ತಿರ್ತಾರೆ. ಸೊ ನೋಡ್ಬೋದು, ಬಟ್ ಟೇಸ್ಟ್ ವೈಸ್ ಚೆನ್ನಾಗಿತ್ತು. ನಾವು ನಾರ್ಮಲಾಗಿ ಕುಡಿತೀವಲ್ವ, ಅದಕ್ಕಿಂತನೂ ಚೆನ್ನಾಗಿತ್ತು.